ರೀ, ಏನಾಯ್ತು? ಕೆಟ್ಟ ಕನಸೇನಾದ್ರೂ ಬಿತ್ತ? ಮಲಗಿದಾಗೂ ಬರೀ ನಿಮ್ಮ ಲಕ್ಷ್ಮಿ ಕನಸೆ ಕಾಣ್ತಿರಲ್ಲ. ಈ ಲಕ್ಷ್ಮಿ ಕನಸು ಯಾವತ್ತಾದ್ರೂ ಕಾಣಿ. ಲಕ್ಷ್ಮಿ ಬಗ್ಗೆ ಮಾತ್ರ ಅಲ್ಲ ಕಣೆ, ಮೇಘಂಗೂ ತೊಂದರೆ ಆಗೋ ಥರ ಕನಸು ಬಿದ್ದಿತ್ತು. ಎರಡು ಮಕ್ಕಳು ಓಡ್ತಾ ಇದ್ರು. ಇದರ ಅರ್ಥ ನನ್ನ ಮಕ್ಕಳ ಬಾಳಿಗೆ ರಾಹು ಕೇತುಗಳು ಪ್ರವೇಶ ಮಾಡ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ರೀ, ಅದಕ್ಕೆ ಹೇಳೋದು ಮಲ್ಗೋವಾಗ ಪುರಾಣ ಪುಣ್ಯ ಕಥೆಗಳನ್ನ ಓದಬೇಡಿ ಅಂತ. ಅವೇ ಕಥೆಗಳು ಸಿನಿಮಾ ಥರ ಕನಸು ಬೀಳ್ತವೆ. ಅಯ್ಯೋ, ಅಲ್ಲ ರೀ, ಅದು ಅಲ್ಲದೆ ಆ ಲಕ್ಷ್ಮಿನ ಹಿಂಬಾಲಿಸೋದು ಆದಿ ಮಾತ್ರ. ಮೇಘ್ನಾನು ವಯಸ್ಸಿಗೆ ಬರ್ತಿದ್ದಾಳೆ, ಅವಳ ಜವಾಬ್ದಾರಿನೂ ಹೆಚ್ಚಾಗಿದೆ. ಇದೆಲ್ಲ ಯೋಚನೆ ಮಾಡಿ ಇಂಥ ಕನಸು ಬಿದ್ದಿರುತ್ತೆ. ಅಲ್ಲ ರೀ, ನಮ್ಮ ಕನಸಲ್ಲಿ ಯಾವತ್ತಾದರೂ ಈ ಲಕ್ಷ್ಮಿ ಬಂದು ಬಾಗಿಲು ತಟ್ಟಿ ಮನೆ ಒಳಗಡೆ ಬಂದು ಕುತ್ಕೊಂಡು, ಮಗನೇ ನಿನಗೆ ಏನು ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳೋ ಕನಸೇನಾದ್ರೂ ಬೀಳುತ್ತಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೇನೋ ಮಾತಾಡ್ಬೇಡ. ಬಡತನ ಇದ್ರೆ ಒಳ್ಳೆ ಕನಸು ಬೀಳಬಾರ್ದು ಅಂತಿದ್ಯಾ? ಅದು ಸರಿನೇ. ಕಷ್ಟಗಳು ಹಾಸಿ ಹೊತ್ಕೊಂಡು ಮಲಗಿರುವಾಗ ಒಳ್ಳೆ ಕನಸುಗಳು ಎಲ್ಲಿ ಬೀಳುತ್ತೆ ಹೇಳಿ? ಉಡಾಕಿದ್ರೆ ತಿನ್ನಕ್ಕಿಲ್ಲ, ತಿನ್ನಕ್ಕಿದ್ರೆ ಉಡಾಕಿಲ್ಲ. ಅಂಬಾರಿ ಮೇಲೆ ಕೂತೋರೆಲ್ಲ ಅಂಬಾನಿ ಆಗಲ್ವಲ್ಲ, ಹಾಗಾಯ್ತು ನಮ್ಮ ಪಾಡು. ರೀ, ಲಕ್ಷ್ಮಿ ಅವಳ ಗಂಡನ ಮನೆಯಲ್ಲಿ ಆರಾಮಾಗಿದ್ದಾಳೆ, ಮೇಘನಾ ನಮ್ಮ ಜೊತೆ ಆರಾಮಾಗಿದ್ದಾಳೆ. ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊಬಿಡಿ, ಮಲ್ಕೊಳ್ಳಿ. ಕೊಡಿ, ನಾನು ತಗೊಂಡು ಬರ್ತೀನಿ. ಭಗವಂತ, ನನ್ನ ಮಕ್ಕಳಿಗೆ ಯಾವ ತೊಂದರೆನೂ ಬರ್ದಿರೋ ಹಾಗೆ ನೋಡ್ಕೊಳಪ್ಪ. ಪುಸ್ತಕ ತೆಗೆದ್ರೆ ಮುನ್ನುಡಿ, ಮುಚ್ಚಿದ್ರೆ ಹಿನ್ನುಡಿ ಅಂದಂಗೆ ನನ್ನ ಗಂಡಂಗೆ ಸದಾ ಲಕ್ಷ್ಮಿ ಧ್ಯಾನ ಇರ್ತಿತ್ತು. ಅದೇನು ಇವತ್ತು ಮೇಘನನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ? ಅವಳು ಗಂಡನ ಮನೆ ಗಂಟಿಗೆ ಅಂಟ್ಕೊಂಡಿರೋಳಿಗೆ ಇತ್ತು ಅವ್ರ ಮನೆ ನಂಟು ಎಲ್ಲಿ ನೆನಪಾಗುತ್ತೆ? ಈ ಧರ್ಮರಾಜರು 15 ಲಕ್ಷ ಕೊಡ್ತೀನಿ ಅಂತ ಬರೀ ಖಾಲಿ ತಟ್ಟೆನೆ ತೋರಿಸ್ತಿದಾರಲ್ಲ. ಇರಲಿ, ನಾಳೆ ಫೋನ್ ಮಾಡಿ ದುಡ್ಡಿನ ವಿಷಯ ನೆನಪು ಮಾಡಬೇಕು. ಈ ಅಮ್ಮು ಏನಾದರೂ ಎಳ್ನೀರು ಕಿಟ್ಲಿ ವಿಷಯ ಹೇಳ್ಬಿಟ್ಟಿದ್ರೆ? ಹೇಳಿದ್ರೆ ಹೇಳ್ಕೊಳ್ಳಿ, ನಮ್ಮ ಮೇಘನ ಒಬ್ಬಳೇ ಕಾಲೇಜ್ಗೆ ಹೋಗ್ಬೇಕು, ಅವಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ದುಡ್ಡು ವಸೂಲಿ ಮಾಡ್ತೀನಿ. ಆ ಗೌರಮ್ಮ ಏನಾದರೂ ಬಂದರೆ ಪೊಲೀಸರಿಗೆ ಹೇಳ್ಬಿಡ್ತೀನಿ ಅಂತ ಅವಳನ್ನು ಹೆದರಿಸ್ತೀನಿ. ತೋಳಿ, ನೀರು ತರೋದಕ್ಕೆ ಇಷ್ಟೊತ್ತಾ? ನೀರು ತರಕ್ಕೆ ಹೋಗಿ ಏನಾದರೂ ಸ್ಕೀಮ್ ಹಾಕೊಂಡು ನಿಂತಿದ್ಯಾ? ಹ್ಞೂ, ಹೊಸ ಮಿನಿಸ್ಟ್ರು ಗೋಲ್ಡ್ ಸ್ಕೀಮ್ ಕೊಡ್ತಾರಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ ರೀ, ಮನೆಯಲ್ಲಿ ದುಡ್ಡಿನ ಮಳೆ ಆಗೋ ಕನಸು ಕಾಣೋ ಬದಲು ನೀವು ಆ ಲಕ್ಷ್ಮಿ ಕನಸು ಕಾಣ್ತಿದ್ದೀರಲ್ಲ. ಮಕ್ಕಳನ್ನ ಯಾರ್ಯಾರು ಅಟ್ಟಿಸ್ಕೊಂಬಾರದಂತೆ ಅಂತ ಕನಸು ಯಾರಾದರೂ ಕಾಣ್ತಾರಾ? ನಿಮ್ಮ ಲಕ್ಷ್ಮಿ ಕನಸು ಕಾಣೋ ಬದಲು ಸಾಕ್ಷಾತ್ ಮಹಾಲಕ್ಷ್ಮಿ ಕನಸು ಕಾಣ್ರಿ, ಒಳ್ಳೇದಾದರೂ ಆಗುತ್ತೆ. ನಾನು ದೇವ್ರಿಗೆ ಹಾಕೋ ಹಾರಕ್ಕೆ ಕಾಸು ಹೆಂಗೆ ತೊಗೊಂಬರಲಿ ಅಂತ ಯೋಚನೆ ಮಾಡ್ತಿದ್ರೆ ಇವಳು ಕಂಠಿ ಹಾರದ ಕನಸು ಕಾಣ್ತಿದ್ದಾಳೆ. ನಾರಾಯಣ, ಇವಳಿಗೊಂದು ಒಳ್ಳೆ ಬುದ್ಧಿ ಕೊಡಪ್ಪ. ಅಮೃತ ಅವರೇ,
ಕರೆಕ್ಷನ್ ಮಾಡ್ತಾ ಮಾಡ್ತಾ ಹಾಗೆ ಮಲಗಿಬಿಟ್ಟಿದ್ದಾರೆ. ನಾನು ಗಮನ ಕೊಡದೆ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಬೆಳಗಾಗ್ತಿದೆ. ಮತ್ತೆ ಮಲ್ಕೊಂಡ್ರೆ ಎಚ್ಚರ ಆಗುತ್ತೋ ಇಲ್ವೋ? ಕೆಲಸಗಳನ್ನಾದ್ರೂ ಮುಗಿಸೋಣ. ಸಂಜೀವ್ರ, ನೀವೇನು ಮಲಗಿಲ್ವಾ? ಮಲಗಿದ್ದೆ. ಯಾರೋ ಬೆಡ್ಶೀಟ್ ಹೊದಿಸ್ದಂಗಾಗಿ ಎಚ್ಚರ ಆಗೋಯ್ತು. ನೀವಿನ್ನೂ ಮಲಗಿಲ್ವಾ? ನಾನು ಮಲಗಿದ್ದೆ, ಎಚ್ಚರ ಆಯಿತು. ನೋಡಿದ್ರೆ ಕರೆಕ್ಷನ್ ಮಾಡ್ತಾ ಮಾಡ್ತಾ ನೀವು ಹಾಗೆ ಮಲಗಿಬಿಟ್ಟಿದ್ರಿ. ಎಬ್ಸಿದ್ರೆ ಚೆನ್ನಾಗಿರಲ್ಲ ಅಂತ ನಾನೇ ಬೆಡ್ಶೀಟ್ ಹೊದಿಸ್ದೆ. ಎಷ್ಟು ಹೊತ್ತಿಗೆ ಮಲ್ಕೊಂಡ್ರೋ ಏನೋ. ಈಗ ಮತ್ತೆ ನಿದ್ದೆಗೆಡಬೇಡಿ, ಆರಾಮಾಗಿ ಮಲ್ಕೊಳ್ಳಿ. ಇನ್ನು ಮುಂದೆ ತಡರಾತ್ರಿ ಎಲ್ಲ ಈ ಕೆಲಸಗಳನ್ನ ಮಾಡಿಬಿಡಿ ಪ್ಲೀಸ್. ಈಗ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ವಾಶ್ರೂಮ್ಗೆ ಹೋಗ್ತಿದ್ದೀನಿ, ನೀವು ಮಲ್ಕೊಳ್ಳಿ, ನಾ ಬರ್ತೀನಿ. ನಾನು ಲಕ್ಕಿ ಒಟ್ಟಿಗೆ ಬಿಡಿಸ್ತಾ ಇದ್ವಿ ರಂಗೋಲಿನ. ಕ್ಲೀನಿಂಗ್ ಎಲ್ಲ ಆಯಿತು, ಹೂವನೂ ಕುಯ್ದಾಯಿತು. ತಿಂಡಿ ಏನು ತಿಂಡಿ ಮಾಡಲಿ? ಅಮೃತ ಅವ್ರಿಗೆ ಇಷ್ಟವಾಗಿರೋ ತಿಂಡಿನೇ ಮಾಡ್ತೀನಿ. ಪಾಪ ಅಮೃತ ಅವರು ರಾತ್ರಿ ಎಲ್ಲ ಕ್ವಶನ್ ಪೇಪರ್ ಕರೆಕ್ಷನ್ ಮಾಡಿ ಸುಸ್ತಾಗಿರ್ತಾರೆ. ಮತ್ತೆ ಬೆಳಗ್ಗೆ ಎದ್ದು ಈ ಕೆಲಸ ಮಾಡಬೇಕು ಅಂತಂದ್ರೆ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಒಬ್ಬ ಗಂಡನಾಗಿ ನಾನು ಇಷ್ಟು ಮಾಡಲಿಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ. ಅವ್ರ ನನ್ನ ಜೊತೆ ಇರೋವರೆಗೂ ಅವ್ರನ್ನ ಖುಷಿಯಾಗಿ ನೋಡ್ಕೊಂತೀನಿ.